ಸರ್, ನಾವು ಡಿ ಕೆ ಸಾಹೇಬ್ರ ಮೇಲೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಡಿ ಕೆ ಸಾಹೇಬ್ರ ಪರವಾಗೇ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಕೈ ಕೂಡ ಎತ್ತಿದ್ದಾರೆ. ನಿನ್ನೆ ಕೂಡ ಡಿ ಕೆ ಸಾಹೇಬರು ಮೈಸೂರಿಗೆ ಬಂದಿದ್ದಾರೆ. ಆಸ್ ಎ ಪ್ರಪ್ರಥಮ ಬಾರಿಗೆ ಮೈಸೂರಿಗೆ ಬಂದಿದ್ದಾರೆ. ಬಂದಮೇಲೆ ನಾವೆಲ್ಲ ಅವ್ರು ಬಂದು ನಮ್ಮ NR ಕ್ಷೇತ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅವರು ಎಷ್ಟು ಹರ್ಷೋದ್ವಾಗಿ ಹೋಗಿದ್ದಾರೆ. ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಇವತ್ತು ಅವರಿಗೆ ಮಿನಿಸ್ಟ್ರಿಗಿರಿ ಕೊಡ್ತಾರೆ ಅಂತ ನಾವು ತುಂಬ ಆಸೆಯಿಂದ ಇದ್ವಿ. ಆದರೆ ಅವ್ರು ಈ ಥರ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಳಿಲ್ಲ. ಅವ್ರಿಗೆ ಏನಾರು ಒತ್ತಡ ಇರಲಿ, ಏನೇ ಒತ್ತಡ ಇದ್ದರೂ ಕೂಡ ತನ್ವೀರ್ ಸೇಠ್ ಸಾಹೇಬ್ರನ್ನ ಬಿಟ್ಕೊಡ್ಬಾರ್ದಾಗಿತ್ತು ಅವರು. ಇವತ್ತು ಯಾಕೆ ಅವ್ರು ಬಿಟ್ಕೊಟ್ರು? ಅವರೇನು ಒಂದು ಸಲ ಅಲ್ಲ, 2 ಸಲ ಅಲ್ಲ, 5-6 ಬಾರಿ ಅವರು ಶಾಸಕರಾಗಿದ್ದಾರೆ. ಅಂಥ ಶಾಸಕರಾಗಿರೋಂಥವ್ರುಗಳಿಗೆ ಕೊಡಲಿಲ್ಲ ಅಂತಂದರೆ ಇವತ್ತು NR ಕ್ಷೇತ್ರದಲ್ಲೇ ಜನ ನೀವೇ ನೋಡ್ತಾ ಇದ್ದೀರಾ ಹೇಗಿದ್ದಾರೆ ಅಂತ. ಅವ್ರನ್ನ ಜನನಾಯಕ, ಅವರು ಒಂದು ಬಾರಿನೂ ಕೂಡ ಸೋಲ್ದೇನೆ ಅವನು ಸತತವಾಗಿ ಗೆದ್ದಂತಹ ಜಯಶೀಲರಾಗಿ ಇದ್ದಂಥವ್ರು. ಅವ್ರಿಗೆ ಜಾತ್ಯತೀತವಾಗಿ ನಮ್ಮ NR ಕ್ಷೇತ್ರದಲ್ಲಿ ಎಲ್ಲ ಥರ ಮತದಾರರು ಕೂಡ ಇದ್ದಾರೆ. ಎಲ್ಲ ಜಾತ್ಯತೀತವಾಗಿ ಅವ್ರನ್ನ ಸೋಲಿಲ್ಲದ ಸರದಾರ ಅಂತೇಳಿ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅಂತ ಗೆದ್ದಿರೋಂತಹ ಅವ್ರಿಗೆ ಅವರು ಖಂಡಿತ ಇವತ್ತು ಅವ್ರಿಗೆ ವಿಜಯಮಾಲೆನ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರೆ ಇವತ್ತು ನಮಗೆಲ್ಲ ಹತಾಶೆ ಆಗಿದೆ. ಈ ಹತಾಶೆ ಆಗಿರ್ಬೇಕು. ಇವತ್ತು ನೋಡಿ, ನಮ್ಮ ಸಹೋದರ ಕೂಡ ವಿಷ ಸೇವಿಸಿದ್ದಾರೆ. ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಹ ಸಿದ್ಧವಾಗಿದ್ದಾರೆ. ಅಂಥವ್ರಿಗೆ ಕೊಟ್ಟಿಲ್ಲ ಅಂದರೆ ಇದು ನೇರವಾಗಿ ನಾವು DK ಶಿವಕುಮಾರ್ ಸಾಹೇಬ್ರ ಮೇಲೆ ನಾವು ಹೇಳ್ತೀವಿ. ಖಂಡಿತವಾಗ್ಲೂ ಸಾಹೇಬರು ಏನಾದರೂ ಮಾಡಲಿ, ಅವ್ರಿಗೆ ಮಿನಿಸ್ಟ್ರಿಗಿರಿ ಕೊಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಸರ್. 37ನೇ ವಾರ್ಡಿನ ಡಿಪ್ಯೂಟೆಡ್ ಕಾರ್ಪೊರೇಟರ್ ಕಮಲಾ ಅನಂತರಾಮ್. ತನ್ವೀರ್ ಸೇಠ್ ಸಾಹೇಬರು ಮೈಸೂರಿನಲ್ಲಿ ಜನಾಭಿಪ್ರಾಯನ ಬಹುಮತದಿಂದ ಪಡೆದಂಥವ್ರು. ಕಳೆದ 6 ಬಾರಿಯಿಂದ ಶಾಸಕರಾಗಿ ಬಂದಂಥವ್ರು. ಇವರು ಎಲ್ಲ ಸಮುದಾಯವನ್ನು ಎಲ್ಲವನ್ನು ಒಗ್ಗೂಡಿಸ್ಕೊಂಡು ಹೋದಂಥವ್ರು. ಕಳೆದ ಭಾರಿ ದುಸ್ಥಿತಿಯಲ್ಲಿದ್ದಾಗ ಶಿಕ್ಷಣ ಮಂತ್ರಿಯಾಗಿ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದಂಥ ಕೀರ್ತಿ ತನ್ವೀರ್ ಸೇಠ್ ಸಾಹೇಬ್ರಿಗಿದೆ. ಜೊತೆಗೆ ಎಷ್ಟು ಜನಾನುರಾಗಿಯಾಗಿ ಜನಗಳ ಮಧ್ಯೆ ಬೆಳೀತಾ ಇದ್ದಾರೆ ಅಂದರೆ 6 ಬಾರಿ ಗೆದ್ದಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವರು ಡಿಲಿಮಿಟೇಷನ್ ಆಯಿತು ಕ್ಷೇತ್ರ. ಎಷ್ಟೋ ಜನ ಡಿಲಿಮಿಟೇಷನ್ ಕ್ಷೇತ್ರಗಳು ಕಳ್ಕೊಂಡ್ರು, ಆಗಲಿಲ್ಲ ಗೆಲ್ಲಕ್ಕೆ. ಆ ಕ್ಷೇತ್ರಗಳಲ್ಲಿ ಪರದಾಟಗಳಾಯಿತು. ಅಲ್ಲೂ ಸುಲಭವಾಗಿ ನಿರಾಯಾಸವಾಗಿ ಕ್ಷೇತ್ರದ ಜನತೆ ಇವ್ರನ್ನ ಗೆಲ್ಲಿಸಿ ಇವರಿಗೆ ಬಹುಮತವನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. 6-7 ಸತಿ ಗೆದ್ದು, ಜೊತೆಗೆ ಅನುಭವ ಇರುವಂಥವ್ರು, ಎಲ್ಲದರಲ್ಲೂ ಜ್ಞಾನ ಅನುಭವ ಇರುವಂಥವ್ರು. ಕಳೆದ ಬಾರಿ ಕೂಡ ಶಿಕ್ಷಣ ಮಂತ್ರಿಯಾಗಿ ಅತೀ ಕಷ್ಟದಲ್ಲಿತ್ತು. ಆ ಸಮಯದಲ್ಲಿ ಪೇಪರ್ ಲೀಕ್ ಏನೇನೋ ಸಮಸ್ಯೆಗಳಿತ್ತು. ಅದನ್ನು 2.5 ವರ್ಷ ಯಶಸ್ವಿಯಾಗಿ ನಿಭಾಯಿಸಿ ಅಂದಿನ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟರು. ಇವತ್ತು ಅಂಥವರಿಗೆ ಸಿಗ್ತಾಯಿಲ್ಲ ಮಿನಿಸ್ಟ್ರು ಅಂತಂದರೆ, ಇಂಥ ಒಬ್ಬ ನಾಯಕನಿಗೆ ಅಥವಾ ಜನಾಭಿಪ್ರಾಯ ಇರೋಂಥ ನಾಯಕನಿಗೆ ಜನಸೇವೆ ಮಾಡೋಂಥದ್ದು, ಎಲ್ಲ ನಾಲೆಡ್ಜ್ ಇರೋಂಥದ್ದು, ಕಳೆದ ಬಾರಿ ಕೊಡಗಿನ ದಸರಾನ ಮೇಂಟೈನ್ ಮಾಡಿದ್ದು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಸಿಗಲ್ಲ ಅಂದರೆ ಇದು ಭಾರಿ ಅನ್ಯಾಯ ಆಗಿದೆ. ತನ್ವೀರ್ ಸೇಠ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. 6 बार MLA हो गए ये MLA हो गए तो हमारा पूरा मैसूर डिस्ट्रिक्ट मुसलमानों को इज्जत करे एक जने को हमारे मुसलमान को देखो नहीं मैसूर में सर। सबको मिनिस्ट्री मिलना था, नहीं देखो है। 6 बार MLA होके जीते तो भी नहीं दिया करके कैसे इंसाफ दे रही आप लोग? रात तक देती बोल के उम्मीद करके सवेरे नहीं होता करके बोले, ये नाइंसाफी है सर के साथ। इंसाफ देना चाहिए आप लोग, सब हमारा साथ खड़ी करके हमें उम्मीद है। अल्लाह के वास्ते हमारा साहब को देना चाहिए आप लोग, मिनिस्ट्री देना चाहिए। तनवीर सेठ साहब के बारे में क्या बोली? 6 बार उन्होंने जीती सो, नीयत से कांग्रेस पार्टी को उन्होंने काम करी सो। कांग्रेस पार्टी में धोखा दिया सोल्यान को आज मिनिस्ट्री मिलको है। ऐसे नीयत के अजमान को मिनिस्ट्री देखो नहीं। NR क्षेत्र में हमने बहुत बेजार को है। हमें मामूली कार्यकर्ता हमें उनके क्या काम को बगे तो रात के 12 बजे 3 बजे रहते हमारा काम कर को देने वाले। हमारे साहब को मिनिस्ट्री नहीं मिले, हमने बहुत बेजार आ रहा है। लेकिन आइंदा दिन में हमें भी ये बारे में सोचती, लेकिन बहुत बड़ा धोखा होको है। हमने कांग्रेस पार्टी से की बेजार आ गया। नेक्स्ट आइंदा हमें किसे जिताना हमें सोच समझ कर हमें क्या तो कदम उठाती। नदीम पाशा सोशल वर्कर, इंशाल्लाह नेक्स्ट हमें दूसरा सोचती। थैंक यू।